ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಮೆಟ್ರೋ ಮತ್ತು BMTC ಈ ಎರಡಕ್ಕೂ ಸೇರಿ ಒಂದು ಹೊಸ ಸ್ಮಾರ್ಟ್ ಕಾರ್ಡನ್ನು ತೊಗೊಂಬರ್ತಾ ಇದ್ದಾರೆ. ಈ ಕಾರ್ಡ್ ಇದ್ದರೆ ನೆಕ್ಸ್ಟಿಂದ ನೀವು ಮೆಟ್ರೋಲು ಓಡಾಡ್ಬೋದು, ಅದೇ ಕಾರ್ಡಲ್ಲಿ BMTC ಬಸ್ಸಲ್ಲೂ ಕೂಡ ಓಡಾಡ್ಬೋದು. ಮೆಟ್ರೋದು ಆಲ್ರೆಡಿ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಸೊ ಅವ್ರಿಗೇನು ತುಂಬ ಕಾಂಪ್ಲಿಕೇಟೆಡ್ ಆಗೋದಿಲ್ಲ. ಅದೇ ಕಾರ್ಡು ಮಾಮೂಲಿ ಕೆಲಸವನ್ನು ಮಾಡುತ್ತೆ. ಬಟ್ BMTCನಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಹೊಸ ಮೆಷಿನ್ಗಳನ್ನು ತರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟಿಂದ ಅದು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಕಾರ್ಡನ್ನ ನಾವು ಟ್ಯಾಪ್ ಮಾಡಬೇಕಾಗತ್ತೆ. ಸೊ ಎಷ್ಟು ಜನ ಕದಿಬೋದೇನೋ ಗೊತ್ತಿಲ್ಲ, ಆಯ್ತು ಅದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಏನಕ್ಕೆ ಅಂದರೆ ಎರಡೆರಡು ಡೋರ್ ಇರ್ತವೆ, ಒಂದು ಡೋರಿಂದ ಬಂದು ಇನ್ನೊಂದು ಡೋರಲ್ಲಿ ಹೋಗೋ ರೀತಿನ, ಅಥವಾ ಕಾರ್ಡ್ ನಾವು ಟ್ಯಾಪ್ ಮಾಡಿದ ತಕ್ಷಣ ಸ್ಟಾರ್ಟಿಂಗೇ ಆ ಕಂಡಕ್ಟ್ರು ಎಲ್ಲಿಂದ ಎಲ್ಲಿಗೆ ಅಂತ ಫಿಕ್ಸ್ ಮಾಡಿ ದುಡ್ಡನ್ನು ಕಟ್ ಮಾಡ್ಕೋತಾರೆ. ಅದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತೊಗೊಂಬರ್ತಾ ಇದ್ದಾರೆ, ಒಳ್ಳೆಯದು. ಸೊ ನಾವು ಒಂದು ಸಲ ಅದಕ್ಕೆ ರೀಚಾರ್ಜ್ ಮಾಡಿಕೊಂಡ್ರೆ ಅಥವಾ ಅದಕ್ಕೆ ದುಡ್ಡು ಹಾಕಿದ್ರೆ ನಾವು ಆರಾಮಾಗಿ ಟಿಕೆಟ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಟ್ಯಾಪ್ ಮಾಡಿ ಪಟ್ ಅಂತ ಹೇಳ್ಬೇಕಾದ್ರೆ ಓಡಾಡ್ಬೋದು. ಆಲ್ರೆಡಿ ಈ ಒಂದು ವ್ಯವಸ್ಥೆ ಬೇರೆ ಕಡೆ ಇದೆ, ಚೆನ್ನೈಲಿದೆ ನಂಗೆ ಅನ್ನಿಸ್ತಂಗೆ, ಮುಂಬೈಲೂ ಇರ್ಬೋದೇನಪ್ಪ. ಒಟ್ಟಲ್ಲಿ ಬೆಂಗಳೂರಿಗೆ ಈಗ ಬರ್ತಾ ಇದೆ. ಏನು ಮೊದಲು ಎಲ್ಲಕ್ಕಿಂತ ಮುಂಚೆ ಆ ಥರ ಏನಿಲ್ಲ. ಮುಂಚೆ ಆಲ್ರೆಡಿ ಬೇರೆ ಕಡೆನೂ ಇದೆ, ಬೇರೆ ಬೇರೆ ದೇಶಗಳಲ್ಲಿ ಯಾವುದೋ ಕಾಲದಿಂದನೇ ಇದೆ, ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟಿಂದ ನಾವು ಯಾವ ರೀತಿ ನಮ್ಮ ಆಧಾರ್ ಕಾರ್ಡನ್ನು ಡಿಜಿ ಲಾಕರ್ನಲ್ಲಿ ಸೇವ್ ಮಾಡಿಟ್ಟಿರ್ತೀವಿ, ಅದೇ ರೀತಿ ಆಧಾರ್ನ ನೆಕ್ಸ್ಟಿಂದ ಗೂಗಲ್ ವಾಲೆಟಲ್ಲೂ ಕೂಡ ಸೇವ್ ಮಾಡ್ಬೋದು. ಅದು ಅಥೆಂಟಿಕ್ ಆಗುತ್ತೆ, ಆಯಿತಾ. ಇದೀಗ ಗೂಗಲ್ನವರು UIDAI ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಈ ಒಂದು ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಸೊ ನೀವೇನಾದರೂ ಗೌರ್ಮೆಂಟಲ್ಲಿ ಇಲ್ಲಿ ಆಫೀಸ್ಗೆ ಹೋದಾಗ ಅವ್ರು ಕೇಳಿದ್ರೆ ನೀವು ಗೂಗಲ್ ವಾಲೆಟಲ್ಲಿ ತೋರಿಸಿದ್ರು ಕೂಡ ಅದು ಒರಿಜಿನಲ್ ರೀತಿ ಕನ್ಸಿಡರ್ ಆಗುತ್ತೆ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈ iPhone 17 Pro Max 17 ಸೀರೀಸನ್ನು ಯೂಸ್ ಮಾಡ್ತೀರಾ ಅಂತ. ಅದರಲ್ಲಿ ಕೆಲವು ಜನ ನೆಟ್ವರ್ಕ್ ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರಂತೆ. ಟ್ವಿಟ್ಟರ್ನಲ್ಲಿ ತುಂಬ ಜನ ಇದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದಾರೆ. ಸೊ ಈ 17 Pro Maxಲ್ಲಿ ಕೆಲವು ಜನ ನೆಟ್ವರ್ಕ್ ಇಶ್ಯೂ, ವೈಫೈ ಇಶ್ಯೂ ಕೂಡ ಪ್ರಾಬ್ಲಮ್ ಫೇಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಆಯಿತಾ, ನಿಮಗೂ ಪ್ರಾಬ್ಲಮ್ ಆಗ್ತಿದ್ರೆ ಒಂದು ಸಲ ಟ್ವಿಟ್ಟರ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಮೋಸ್ಟ್ ಅದನ್ನು ನೋಡಿ ಆ್ಯಪಲ್ನವರು ಸಾಫ್ಟ್ವೇರ್ ಅಪ್ಡೇಟ್ ಬಿಟ್ಟು ಅದನ್ನು ಫಿಕ್ಸ್ ಮಾಡ್ಬೋದು. ಏನು ಕಾಂಪ್ಲಿಕೇಟೆಡ್ ಇಶ್ಯೂ ಏನಲ್ಲ, ಅದು ಫಿಕ್ಸ್ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ, ತುಂಬ ಜನಕ್ಕೆ ಫೇಸ್ ಆಗ್ತಾಯಿದ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನೀವೇನಾದರೂ iPhone Airನ್ನು ಪರ್ಚೇಸ್ ಮಾಡಿದರೆ ಒಂದು ಪ್ರಾಬ್ಲಮ್ಮು ಸೋಷಿಯಲ್ ಮೀಡಿಯಲ್ಲಿ ತುಂಬ ಓಡಾಡ್ತಾ ಇದೆ. ನೀವು iPhone Airನ್ನು ಚಾರ್ಜ್ ಮಾಡದೆ ಹಂಗೆ ಜಾಸ್ತಿ ದಿನ ಇಟ್ರಿ ಅಂತ ಅಂದರೆ, ತುಂಬ ಡ್ರೈನ್ ಆಯಿತು ಅಂತ ಅಂದರೆ ಆಮೇಲೆ ಮತ್ತೆ ಫೋನ್ ಆನ್ ಆಗ್ತಾ ಇಲ್ವಂತೆ. ಎಷ್ಟೋ ಜನ ಕೇಳಿದೆ ನಾನು, ಆ ಫೋನ್ 1.5-2 ಗಂಟೆ, ಕೆಲವು ಜನ ಅಂತೂ 6-7 ಗಂಟೆ ಚಾರ್ಜ್ ಹಾಕಿದ ಮೇಲೆ ಫೋನ್ ಆನ್ ಆಗ್ತಾ ಇದೆಯಂತೆ. ಸೊ ಫುಲ್ ಓವರ್ ಡೆಡ್ ಆಗ್ತಿದೆಯಂತೆ ಫುಲ್ ಬ್ಯಾಟ್ರಿ, ಆಯಿತಾ. ಸೊ ಇದು ಪ್ರಾಬ್ಲಮ್ಮೇ. ಆಪಲ್ನವರು ಇದನ್ನು ಹಾರ್ಡ್ವೇರ್ ಲೆವೆಲ್ನಲ್ಲಿ ಫಿಕ್ಸ್ ಮಾಡಬೇಕು. ಬಟ್ ನೋಡಿ, ಆದಷ್ಟು ಈ iPhone Air ನಿಮ್ಮ ಹತ್ರ ಇದ್ದರೆ ಮೂಲೆಗೆ ಇಟ್ಟಿದ್ರೆ ಆಗಾಗ ಚಾರ್ಜ್ ಮಾಡ್ತಾ ಇರಿ, ಆಯಿತಾ. ಫಸ್ಟ್ ಆಫ್ ಆಲ್ ಅದ್ರಲ್ಲಿ ಬ್ಯಾಟ್ರಿನೇ ನಿಲ್ಲಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಆಪಲ್ iPhoneದು 20th ಆ್ಯನಿವರ್ಸರಿ ಇನ್ನು ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ, ಆಯಿತಾ. ಸೊ ಈ 20th ಆ್ಯನಿವರ್ಸರಿಗೆ ಈ ಆಪಲ್ನವರು ಕರ್ವ್ ಡಿಸ್ಪ್ಲೇ ಇರುವಂಥ OLED iPhoneನ ಲಾಂಚ್ ಮಾಡ್ತಾರಂತೆ. ಸೊ ಅದರದ್ದು ರೆಂಡರ್ಸ್ಗಳೆಲ್ಲ ತುಂಬ ಓಡಾಡ್ತಾ ಇದೆ. ಸೊ ಇದು ರೂಮರ್ಸ್ಗಳಷ್ಟೇ, ಆಯಿತಾ. ಸೊ ನೋಡಬೇಕು, ಬಂದರೂ ಬರಬಹುದು, ಅಂದರೆ ಮುಂದಿನ ವರ್ಷ. ಈ ವರ್ಷ 20th ಆ್ಯನಿವರ್ಸರಿ ಆಗಲ್ಲ, 19th ಆಗ್ಬೋದೇನೋ. 2007ನೇ ಇಸ್ವಿನಲ್ಲಿ ಆಪಲ್ದು ಫಸ್ಟ್ iPhone ಲಾಂಚ್ ಆಗಿದ್ದು. ಮೋಸ್ಟ್ಲಿ ನೆಕ್ಸ್ಟು ಅಂದರೆ 20th ಆ್ಯನಿವರ್ಸರಿ ಕಂಪ್ಲೀಟ್ ಆಗುತ್ತೆ. ಸೊ 27ಕ್ಕೆ. ಸೊ ಮೋಸ್ಟ್ಲಿ ಮುಂದಿನ ವರ್ಷ ಕರ್ವ್ ಡಿಸ್ಪ್ಲೇ ಇರುವಂಥ iPhone ಬರಬಹುದೇನು. ಈಗ ಎಲ್ಲರೂ ಆ್ಯಂಡ್ರಾಯ್ಡಲ್ಲಿ ಫ್ಲ್ಯಾಟಿಗೆ ಸ್ವಿಚ್ ಆಗಿದ್ದಾರೆ, ಎಲ್ಲರೂ ಕೂಡ ಕರ್ವ್ ಬಿಟ್ಬಿಟ್ಟು ಫ್ಲ್ಯಾಟಿಗೆ ಬಂದವ್ರೆ. ಮೋಸ್ಟ್ಲಿ ನೆಕ್ಸ್ಟ್ ಆಪಲ್ನವ್ರು ಕರ್ವ್ಗೆ ಹೋದಾಗ ಎಲ್ಲರೂ ಮತ್ತೆ ವಾಪಸ್ ಕರ್ವ್ ಡಿಸ್ಪ್ಲೇ ತೊಗೊಂಬರ್ತಾರೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದ್ರು ತುಂಬ ಹಳೆಯ ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಸೊ ನೆಕ್ಸ್ಟಿಂದ Android 6 ಅದಕ್ಕಿಂತ ಕಡಿಮೆ ಏನಿರುತ್ತೆ, Android 6ಗಿಂತ ಹಳೆ ವರ್ಷನ್ಸ್ಗಳು, ಅದರಲ್ಲಿ ವಾಟ್ಸಪ್ ಕೆಲಸವನ್ನು ಮಾಡಲ್ಲ, ಆಯಿತಾ. ಸೊ Android 7 ಕಿಟ್ಕ್ಯಾಟು ಅದಾದಮೇಲೆ ಅನಿಸುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಅದಕ್ಕಿಂತ ಲೇಟೆಸ್ಟ್ ಫೋನ್ಗಳೆಲ್ಲ ಮಾಡ್ತವೆ. ಬಟ್ ನಂಗೆ ಅನ್ನಿಸ್ತಂಗೆ ತುಂಬ ಕಡಿಮೆ ಜನ ಅಷ್ಟೊಂದು ಹಳೆ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿರ್ತಾರೆ. 15 ವರ್ಷನೇ ಆಯ್ತೇನಪ್ಪ Android 6 ಬಂದು. 10 ವರ್ಷ ಅಂತೂ ಆಗಿದೆ, ಇನ್ನು ಜಾಸ್ತಿನೇ ಆಗಿದೆಯೇನಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ವಾಟ್ಸ್ಯಾಪ್ ಅವರೇನೋ ಅವ್ರದ್ದೇ ಓನ್
ಕ್ಲೌಡ್ ಬ್ಯಾಕಪ್ ಸರ್ವರ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಾವು ನಮ್ಮ ಚಾಟನ್ನು ಬ್ಯಾಕಪ್ ಮಾಡೋದಕ್ಕೆ ಒಂದು ಗೂಗಲ್ ಅಂದರೆ ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಗೂಗಲ್ ಡ್ರೈವನ್ನು ಯೂಸ್ ಮಾಡಬೇಕಾಗಿತ್ತು, ಐಫೋನ್ ಇದ್ದರೆ ಅವ್ರದ್ದು ಐಕ್ಲೌಡನ್ನು ಯೂಸ್ ಮಾಡಬೇಕಾಗಿತ್ತು. ನೆಕ್ಸ್ಟು ವಾಟ್ಸಪ್ ಅವರು ಅವ್ರದ್ದೇ ಓನ್ ಸ್ವಂತ ವಾಟ್ಸಪ್ ಕಂಪ್ನಿಯದ್ದೇ ಮೆಟಾದೇನೆ ಕ್ಲೌಡನ್ನು ಯೂಸ್ ಮಾಡೋ ಸಾಧ್ಯತೆ ಇದೆ. ಅದು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿರುತ್ತಂತೆ ಹಂಗಂತಾರೆ. ಎನ್ಕ್ರಿಪ್ಟ್ ಆಗಿದೆಯಲ್ವೋ ದೇವ್ರಿಗೆ ಗೊತ್ತು. ಇದು ಒಂದು ರೀತಿ ಒಳ್ಳೆಯದು ಅವ್ರದ್ದೇ ಕ್ಲೌಡನ್ನು ಯೂಸ್ ಮಾಡಿದ್ರೆ. ಏನಕ್ಕೆ ಅಂದರೆ ಈಗ ನೋಡಿ, ನಾವು ಆ್ಯಂಡ್ರಾಯ್ಡ್ನಲ್ಲಿ ಡಾಟಾವನ್ನು ಬ್ಯಾಕಪ್ ಮಾಡಿ ತುಂಬ ಈಸಿಯಾಗಿ ಐಫೋನಲ್ಲಿ ರಿಸ್ಟೋರ್ ಮಾಡ್ಕೊಂಬಿಡ್ಬೋದಾಗ. ಸೊ ಗೂಗಲಿಂದ ಐಕ್ಲೌಡ್ ಸಿಂಕ್ ಆಗಲ್ವಾ. ಸೊ ಈ ಒಂದು ಪ್ರಾಬ್ಲಮ್ ಫಿಕ್ಸ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಇದು ಮಾಡಿದ್ರೆ ಬರಲಿ, ಅವ್ರದ್ದೇ ಓನ್ ಕ್ಲೌಡಲ್ಲಿ ಬ್ಯಾಕಪ್ ಮಾಡ್ಕೊಳ್ಳೋಣ, ಅವ್ರದ್ದೇ ಒಂದು ಕ್ಲೌಡಿಂದ ಐಫೋನಲ್ಲಿ ರಿಸ್ಟೋರ್ ಮಾಡ್ಕೊಳ್ಳೋಣ. ಈಸಿ ಅಲ್ವಾ, ಆಗಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಎಲಾನ್ ಮಸ್ಕ್ ಅವ್ರದ್ದು ಕಂಪನಿ, ಅವ್ರದ್ದು ಎಕ್ಸ್ಚಾಟ್ ಅಂತ ಇದ್ರ ಬಗ್ಗೆ ಮುಂಚಿನ ಟೆಕ್ ನ್ಯೂಸ್ ಹೇಳಿದ್ದೆ. ಸೊ ಇದೀಗ ಐಫೋನಲ್ಲಿ ಆ್ಯಪ್ ಸ್ಟೋರಲ್ಲಿ ಬಂದುಬಿಟ್ಟಿದೆ ಆಯಿತಾ ಎಕ್ಸ್ಚಾಟ್. ಸೊ ಚಾಟಿಂಗ್ ಅಪ್ಲಿಕೇಶನ್ ನೋಡ್ರಪ್ಪ, ಚೆಕ್ ಮಾಡಿ, ಚೆನ್ನಾಗಿದ್ರೆ ಯೂಸ್ ಮಾಡೋಣ. ಬಟ್ ಏನು ಯೂನಿಕ್ ಆಗಿದೆಯೋ ಗೊತ್ತಿಲ್ಲ. ಸೊ ವಾಟ್ಸಪ್ ರೀತಿ ಒಂದು ಚಾಟಿಂಗ್ ಅಪ್ಲಿಕೇಶನ್ ಅಷ್ಟೇ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ನವರು ಅವ್ರದ್ದು ಗೂಗಲ್ ಆ್ಯಪ್ಸ್ ಲೋಗೋವನ್ನು ಚೇಂಜ್ ಮಾಡ್ತಾ ಇದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ, ಫ್ಯೂಚರಿಸ್ಟಿಕ್ ಆಗಿದೆ. ಅವ್ರದ್ದು ಗೂಗಲ್ ಮೀಟು, ಚಾಟು, ಜಿಮೇಲು, ಕ್ಯಾಲೆಂಡ್ರು ಅದೆಲ್ಲದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವನ್ ಡ್ರೈವು, ಡಾಕ್ಸು, ಶೀಟ್ಸ್ ಪ್ರತಿಯೊಂದು ಕೂಡ ಚೇಂಜ್ ಮಾಡಿದ್ದಾರೆ ಆಯಿತಾ. ಸೊ ಚೆನ್ನಾಗಿದೆ, ನನಗೇನೋ ಇಷ್ಟ ಆಯಿತು, ಕೆಲವು ಜನಕ್ಕೆ ಇಷ್ಟ ಆಗದೇ ಇರಬಹುದು. ಸೊ ಓಕೆ, ಅಂದರೆ ಇತ್ತೀಚೆಗೆ ಬರ್ತಿರುವಂತೆಲ್ಲ ಟ್ರಾನ್ಸ್ಪರೆಂಟ್ ಡಿಸೈನು ಅದು ಇದು ಅದೆಲ್ಲದಕ್ಕೂ ಮ್ಯಾಚ್ ಆಗೋ ರೀತಿ ಲೋಗೋವನ್ನು ಬಿಲ್ಡ್ ಮಾಡಿದ್ದಾರೆ ಅನ್ನಿಸ್ತಾ ನಂಗೆ ಅನ್ನಿಸ್ತಾಗೆ. ಚೆನ್ನಾಗಿದೆ, ಯೂನೀಕ್ ಆಗಿದೆ ಒಟ್ಟಿನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸೊ ಈ ಮೆಟಾ ಗ್ಲಾಸಸ್ ರೀತಿ, ಮೆಟಾ ರೇಬನ್ ಗ್ಲಾಸ್ ಇದೆ ಅಲ್ವಾ, ಅದೇ ರೀತಿ ಸ್ಯಾಮ್ಸಂಗ್ ಅವರು ಕೂಡ ಒಂದು ಸ್ಮಾರ್ಟ್ ಗ್ಲಾಸನ್ನು ಸದ್ಯದಲ್ಲೇ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಕ್ರೇಜಿ ಗುರು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಗ್ಲಾಸಸ್ ಅಂತ ಇದ್ರದ್ದು ರೆಂಡರ್ಸ್ ಎಲ್ಲ ಹೊರಗಡೆ ಬರ್ತಾ ಇದೆ. ಸೊ ಇದರಲ್ಲಿ 12 MP ಸೋನಿ ಕ್ಯಾಮ್ರಾ ಇರುತ್ತಂತೆ, ಸ್ನ್ಯಾಪ್ಡ್ರ್ಯಾಗನ್ AR1 ಚಿಪ್ ಇರುತ್ತಂತೆ, ಬ್ಯಾಟ್ರಿ 155 mAh ಬ್ಯಾಟ್ರಿ, ತುಂಬ ಸಣ್ಣ ಬ್ಯಾಟ್ರಿ ಬಟ್ ಓಕೆ. 2027ಕ್ಕೆ ಇದು ಬರುತ್ತೆ ಅಂತ ಹೇಳಲಾಗ್ತದೆ, ವಿತ್ ಕ್ಯಾಮ್ರಾ ಎಲ್ಲ. ಕ್ರೇಜಿ ಗುರು, ನಾನಂತೂ ಎಕ್ಸೈಟ್ ಆಗಿದ್ದೇನೆ. ಸೊ ಸ್ಯಾಮ್ಸಂಗ್ ಟೆಕ್ ಕಂಪನಿ ಆಯಿತಾ, ಮೆಟಾ ಅವ್ರದ್ದು ಹಾರ್ಡ್ವೇರ್ ಕಂಪ್ನಿ ಅಲ್ಲ ಆಯಿತಾ. ಅಂದರೆ ಫೇಸ್ಬುಕ್ ಕೋರ್ ಹಾರ್ಡ್ವೇರ್ ಕಂಪ್ನಿ ಅಲ್ಲ, ಅವರು ಸಾಫ್ಟ್ವೇರ್ ಕಂಪ್ನಿ. ಈಗ ಹಾರ್ಡ್ವೇರಿಗೆ ಬರ್ತಾ ಇದ್ದಾರೆ. ಬಟ್ ಈ ಸ್ಯಾಮ್ಸಂಗು ಕೋರ್ ಹಾರ್ಡ್ವೇರ್ ಕಂಪ್ನಿ, ಇವರು ಒಂದು ಪ್ರಾಡಕ್ಟನ್ನು ತಗೊಂಬರ್ತವ್ರೆ ಅಂದರೆ ಮೋಸ್ಟ್ಲಿ ಇನ್ನೂ ಚೆನ್ನಾಗಿರ್ಬೋದೇನೋ, ಕಾದು ನೋಡೋಣ ಹೆಂಗಿರುತ್ತೆ ಅಂತ. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೇನೆ. ಆಪಲ್ನವರು ತರ್ತಾರೆ ಒಂದಿನ ಪಕ್ಕ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಓಪನ್ AI ಅವ್ರದ್ದೇ ಒಂದು ಸ್ಮಾರ್ಟ್ ಫೋನ್ನ ಲಾಂಚ್ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಮುಂಚೆನೂ ಕೂಡ ಮಾತಾಡಿದ್ದೆ. ಸೊ ಐಫೋನಿಗೆ ಟಕ್ಕರ್ ಕೊಡೋದಕ್ಕೆ ಇವ್ರದ್ದೇ ಒಂದು ಫೋನ್ನ ತಗೊಂಬರ್ತಾರೆ. ಇದು ಯಾವ ಬೇಸ್ಡ್ ಆಗಿರುತ್ತೋ ಗೊತ್ತಿಲ್ಲ, ಮೋಸ್ಟ್ಲಿ ಆ್ಯಂಡ್ರಾಯ್ಡ್ ಬೇಸ್ಡೇ ಇರಬಹುದೇನೋ ಗೊತ್ತಿಲ್ಲ, ಅಥವಾ ಅವ್ರದ್ದು ಏನಾದ್ರು ವಾಯ್ಸ್ ಮಾಡ್ತಾರಂತ. ಒಟ್ಟಿನಲ್ಲಿ ಓಪನ್ AI ChatGPT ಫೋನು ಬರಲಿ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕೊನೆ ಟೆಕ್ ನ್ಯೂಸು, ಆಪಲ್ನವರು ಈ ವರ್ಷ ಯಾವುದೆಲ್ಲ ಡಿವೈಸ್ಗಳನ್ನು ಲಾಂಚ್ ಮಾಡ್ತಾರೆ ಅನ್ನುವಂಥ ಲಿಸ್ಟ್ ಹೊರಗಡೆ ಬಂದಿದೆ. ಆ ಒಂದು ಲಿಸ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. iPhone 18 Pro ಮತ್ತು Pro Max ಬೇಸ್ ಮಾಡೆಲ್ ಈ ವರ್ಷ ಲಾಂಚ್ ಆಗ್ತಾಯಿಲ್ಲ. ಇದರ ಜೊತೆಗೆ iPhone Ultra ಮೋಸ್ಟ್ಲಿ ಅದು ಫೋಲ್ಡಬಲ್ ಫೋನ್ ಆಗಿರುತ್ತೆ ನಂಗೆ ಅನ್ನಿಸ್ದಂಗೆ. ನೆಕ್ಸ್ಟು ಆಪಲ್ ವಾಚ್ ಸೀರೀಸ್ 12, ವಾಚ್ ಅಲ್ಟ್ರಾ 4, ಐಪಾಡ್ಸ್ Pro 4 ಅಂತೆ, ಆಮೇಲೆ iPad mini, ಮ್ಯಾಕ್ ಸ್ಟುಡಿಯೋ M5 Max ಮತ್ತು M5 ಅಲ್ಟ್ರಾದು, ಆಮೇಲೆ M5 ಮ್ಯಾಕ್ ಮಿನಿ ಕೂಡ ಬರುತ್ತೆ, iMac, ಆಪಲ್ ಟಿವಿದು A17 Pro ಆಪಲ್ ಟಿವಿ, ಹೋಮ್ ಪಾಡ್ಸು, ಸೆಕ್ಯೂರಿಟಿ ಕ್ಯಾಮ್ರಾ ಡೋರ್ಬೆಲ್ ಎಲ್ಲ ಬರುತ್ತಾ ಏನಪ್ಪ ಗೊತ್ತಿಲ್ಲ. ನಮ್ಮದೇ ಅಷ್ಟಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಎಲ್ಲರೂ ಯೂಸ್ ಮಾಡ್ತಾರೆ. ಎತ್ಕೊಂಡೋಗ್ಬಿಟ್ರೆ ಕಷ್ಟ ಹೊರಗಡೆ ಹಾಕಿರೋದನ್ನ. ಸೊ ಈ ರೀತಿ ಕೆಲವೊಂದು ಡಿವೈಸ್ಗಳು ಬರ್ತದೆ. ನಾನು ಹೆವಿ ಎಕ್ಸೈಟ್ ಆಗಿ ಆಪಲ್ನವ್ರು ಮಾತ್ರ ಹೆವಿ ಡಿವೈಸನ್ನು ಲಾಂಚ್ ಮಾಡ್ತಾರೆ ಗುರು ಇತ್ತೀಚೆಗೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.